ಬಾಗಲಕೋಟ ಶಿವಯೋಗ ಮಂದಿರದಲ್ಲಿ ಅಯ್ಯಾಚಾರ ಲಿಂಗದೀಕ್ಷೆ ಇಂದು ಅಹೋರಾತ್ರಿ ಜಾಗರಣೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಿಂದ 10 ಕಿಲೋಮೀಟರ್ ದೂರದಲ್ಲಿ ಮಲಪ್ರಭಾ ನದಿ ದಂಡೆಯ ಮೇಲೆ ಶ್ರೀ ಆನಗಲ ಶಿವಯೋಗಿ ಕುಮಾರಸ್ವಾಮಿಗಳು ಸ್ಥಾಪಿಸಿದ ವೀರಶೈವ ಲಿಂಗಾಯತರ ಶ್ರದ್ಧಾ ಕೇಂದ್ರವಾದ ಶಿವಯೋಗಿ ಮಂದಿರವೆಂದೇ ಖ್ಯಾತಿಯನ್ನು ಪಡೆದ ಸ್ಥಳವೇ ಶ್ರೀ ಮಧ್ವೀರಶೈವ ಶಿವಯೋಗಿ ಮಂದಿರ ಸಂಸ್ಥೆ. ಇಂದು 130 ಜನ ವೀರಶೈವ ಲಿಂಗಾಯತ ಮಕ್ಕಳಿಗೆ ಎಡಗಾಪುರದ ಶಿವಾಚಾರ್ಯ ಸ್ವಾಮೀಜಿ, ದಾರುಕಲಿಂಗ ಶಿವಾಚಾರ್ಯರು, ಬಾದಾಮಿಯ ನವಗ್ರಹ ಹಿರೇಮಠದ ಶಿವಪೂಜಾ ಶಿವಾಚಾರ್ಯರು ಅಯ್ಯಾಚಾರ ಮತ್ತು ಲಿಂಗದೀಕ್ಷೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಂಸ್ಥೆಯ ಉಪಾಧ್ಯಕ್ಷ ಹಾವೇರಿ ಉಕ್ಕೇರಿ ಮಠದ ಸದಾಶಿವ ಶ್ರೀಗಳು ಈ ಕಾರ್ಯಕ್ರಮದ ನೇತೃತ್ವದಲ್ಲಿ ವಹಿಸಿದ್ದರು. ಇಲ್ಲಿ 116 ವರ್ಷಗಳಿಂದಲೂ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ವತಿಯಿಂದ ಈ ಪುಣ್ಯಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅಹೋರಾತ್ರಿ ಜಾಗರಣೆ ನಡೆಯುತ್ತದೆ. ಈ ಜಾಗೃತ ರಾತ್ರಿಯಂದು ಸಹಸ್ರಾರು ಜನ ಅರಗುರು ಚರಮೂರ್ತಿಗಳೊಂದಿಗೆ ಮಂದಿರದ ಒಟ್ಟು ಸಾಧಕರುಗಳ ಉಪಸ್ಥಿತಿಯೊಂದಿಗೆ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಹಾಗೂ ಗಾಯಕರು ಮತ್ತು ಇತರ ಕವಿ ಕಲಾವಿದರಿಂದ ಬೆಳಗಿನ ಜಾವದವರೆಗೂ ಸಾವಿರಾರು ಭಕ್ತರು ರಾತ್ರಿಯಿಡೀ ಎಚ್ಚರದಿಂದ ಇದ್ದು ಪರಶಿವನ ಆರಾಧನೆಯನ್ನು ಮಾಡುತ್ತಾರೆ. ಈ ಜಾಗರಣೆಯಲ್ಲಿ ತೊಡಗಿದ ಮತ್ತು ಶ್ರೀಮಠಕ್ಕೆ ಆಗಮಿಸುತ್ತಿರುವ ಭಕ್ತರಿಗೆ ಮಹಾಪ್ರಸಾದವಾಗಿ ಎಳ್ಳನೀರು, ಹಾಲು, ಗೆಣಸು, ಗಜ್ಜರಿ, ಒಣ ಹಣ್ಣುಗಳಾದ ಖರ್ಜೂರ, ದ್ರಾಕ್ಷಿ ಹಣ್ಣು, ಉತ್ತತಿ, ಬಾಳೆಹಣ್ಣು ಮತ್ತು ಹಳ್ಳಿಟ್ಟುಗಳ ಫಲಹಾರ ವ್ಯವಸ್ಥೆಯನ್ನು ಮಾಡಿದೆ. ಶ್ರೀಮದ್ ವೀರಶೈವ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಶರಣಬಸವ ಸ್ವಾಮಿಗಳು ಮತ್ತು ಶ್ರೀ ಸಂಸ್ಥೆಯ ಧರ್ಮದರ್ಶಿ ಮುಚ್ಕಂಡಯ್ಯ ಬಸಯ್ಯ ಹಂಗರಗಿ ಉಪಸ್ಥಿತರಿದ್ದರು. ಅಚ್ಚುಕಟ್ಟಾಗಿ ಎಲ್ಲಾ ವ್ಯವಸ್ಥೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವುದು ಕಂಡುಬಂತು. ವರದಿ ಅರುಣ್ ಕುಮಾರ್, ಮುಚ್ಕಂಡಿ ಮಠ, ಬಾಗಲಕೋಟೆ.